ನಮಸ್ಕಾರ ಸ್ನೇಹಿತರೆ, ಪಂಚಮುಖಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಇದೊಂದು 9 ಎಕರೆ 16 ಕುಂಟೆ ಫಾರ್ಮ್ ಲ್ಯಾಂಡು ಸ್ನೇಹಿತರೆ. ಟೋಟಲ್ ಬೌಂಡ್ರಿ 9 ಎಕರೆ 16 ಕುಂಟೆ ಫಾರ್ಮ್ ಲ್ಯಾಂಡ್ ಬರುತ್ತೆ, ಪ್ಲಸ್ ಒಂದು 30 ಕುಂಟೆ ಖರಾಬ್ ಲ್ಯಾಂಡು ಸಹ ನಿಮಗೆ ಅವೈಲೇಬಲ್ ಇದೆ. ಗೇಟ್ ಒಳಗಡೆ ಹೋಗೋಣ ಸ್ನೇಹಿತರೆ. ನಿಮಗೆ ರೋಡ್, ಮೇಯ್ನ್ ರೋಡ್, ಬಸ್ ರೋಡಿಂದ 300 ಮೀಟ್ರ್ ಅಪ್ ಟು 300 ಮೀಟ್ರು, ಈ ಥರ ಒಂದು 30 ಅಡಿಗೂ ದೊಡ್ಡ ರಸ್ತೆ. ನಿಮಗೆ ರೋಡ್ದೇನು ತೊಂದರೆ ಇಲ್ಲ ಸ್ನೇಹಿತರೆ. ಎಷ್ಟೇ ಮಳೆ ಬಂದರೂ ಏನೇ ಬಂದರೂ ಆರಾಮಾಗಿ ತೋಟಕ್ಕೆ ನೀವು ಹೋಗ್ಬೋದು. ಒಂದೊಳ್ಳೆ ಫಾರ್ಮ್ ಲ್ಯಾಂಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವರು ಆ್ಯಕ್ಚುಲಿ ಒಂದು ಸ್ವಲ್ಪ ಅಡಿಕೆನೂ ಸಹ ಇತ್ತು, ಅದನ್ನು ತೆಗೆದುಬಿಟ್ಟಿದ್ದಾರೆ. ಏನೋ ಅದು ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಅಂತ. ಈಗ ಬರೀ ತೆಂಗು ಒಂದು 300ಕ್ಕೂ ಜಾಸ್ತಿ, 300 ಎಬೋ ತೆಂಗು ಎಲ್ಲ ಈಲ್ಡ್ ಸ್ಟಾರ್ಟ್ ಆಗ್ತಾಯಿದೆ ಸ್ನೇಹಿತರೆ. ಇವಾಗ ಜಸ್ಟು ನಿಮಗೆ ಒಂದೊಳ್ಳೆ ಎಲ್ಲ ನಾಟಿ ಸಸಿಗಳು, ಒಂದು 70-80 ವರ್ಷ ಲೈಫ್ ಬರೋ ಅಂಥ ಸಸಿಗಳು ನಿಮಗೆ ಇಲ್ಲಿಂದ ಇನ್ಕಮು ಸಹ ಸ್ಟಾರ್ಟ್ ಆಗುತ್ತೆ. ಒಂದು ಆಲ್ಮೋಸ್ಟ್ 5 ಎಕರೆ ತೆಂಗಿದೆ ಸ್ನೇಹಿತರೆ. ಇನ್ನೊಂದು 4 ಎಕರೆ ಚಿಲ್ಲರೆ ಈಗ ಅಡಿಕೆ ಅದನ್ನು ತೆಗೆದುಬಿಟ್ಟಿದ್ದಾರೆ ಇವರು. ಅದನ್ನು ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಪ್ಲ್ಯಾನ್ ಪ್ರಕಾರ ಮಾಡ್ಕೊಳ್ಬೋದು. ಒಂದು BHK ಮನೆ ಇದೆ ಸ್ನೇಹಿತರೆ, ಅಂದರೆ ಓನರ್ ಉಳ್ಕೊಳ್ಳೋ ಅಂಥದ್ದು. ಒಂದು BHK ಫಾರ್ಮ್ ಹೌಸ್ ಇದೆ, ಒಂದು ಲೇಬರ್ ಫಾರ್ಮ್ ಹೌಸ್ ಸಹ ಇದೆ. ಒಂದು 80-40 ಅಂದರೆ ಇವರು ಮೇಕೆ ಸಾಕಾಣಿಕೆಗೇನು ಫಾರ್ಮ್ ಸೆಡ್ ಮಾಡಿದ್ದಾರೆ, ಅದು ಸಹ ಅವೈಲೇಬಲ್ ಇದೆ. 3 ರನ್ನಿಂಗ್ ಬೋರ್ವೆಲ್ ಇದೆ ಸ್ನೇಹಿತರೆ. ನೀರಂತೂ ತುಂಬ ಅದ್ಭುತವಾಗಿದೆ. ನೀರ್ದೇನು ಯಾವುದೇ ಥರದ ತೊಂದರೆ ಇಲ್ಲ ನಿಮಗೆ. ಎನಿ ಟೈಮಲ್ಲೂ ಒಳ್ಳೆ ನೀರಿನ ಅನುಕೂಲ ಇದೆ. ಪ್ಯೂರ್ ರೆಡ್ ಸಾಯಲ್ ಇದು. ತುಂಬ ಸಾಯಲ್ ಅಂತೂ ತುಂಬ ಎಕ್ಸಲೆಂಟ್ ಸಾಯಲ್ ಅಂತಲೇ ಹೇಳ್ಬೋದು. ಟೋಟಲ್ಲು ಫೆನ್ಸಿಂಗ್ ಎಲ್ಲ ಆಗಿ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಅದು ಬಸ್ತೆಲ್ಲ ಆಗಿ ಫೆನ್ಸಿಂಗ್ ಆಗಿರೋಂಥದ್ದು. ಟೋಟಲ್ ಡ್ರಿಪ್ ಇರಿಗೇಷನ್ ಸಹ ಇಡೀ ಬೌಂಡ್ರಿ ಏನಿದೆ ಎಲ್ಲ ಡ್ರಿಪ್ ಇರಿಗೇಷನ್ ಸಹ ಮಾಡಿದ್ದಾರೆ. ಅದಲ್ಲದೆ ಒಂದು ಓನ್ TC ಮಾಡ್ಕೊಂಡಿದ್ದಾರೆ. ಇವರೇ ಸಪ್ರೇಟಾಗಿ ಒಂದು ಓನ್ ಫಾರ್ಮ್ಗೆ TC ಇದೆ. ಎಲೆಕ್ಟ್ರಿಕ್ಕು ಮತ್ತು KB ತೊಂದರೆ ಆಗಬಾರ್ದು ಅಂತ. ಅದಲ್ಲದೆ ಇವರೊಂದು ಫಾರ್ಮಿಂಗ್ ಕಲ್ಟಿವೇಷನ್ ಮಾಡೋಕ್ಕೆ ಒಂದು ಮಿನಿ ಟ್ರ್ಯಾಕ್ಟರ್ ಸಹ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಅದು ವೀಡಿಯೋದಲ್ಲಿ ನೋಡ್ತೀರಾ ಮುಂದೆ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಇವರು ಸ್ವಯಾರ್ಜಿತ ಒಂದು 5-6 ವರ್ಷದಿಂದ ಏನೋ ತೊಗೊಂಡಿದ್ದಾರೆ. ಈಗೇನೋ ಬೇರೆ ಕಮಿಟ್ಮೆಂಟ್ಗೆ ಮಾರಾಟ ಮಾಡ್ತಾಯಿದ್ದಾರೆ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಡಾಕ್ಯುಮೆಂಟ್ ಎಲ್ಲ ಲೀಗಲ್ ಚೆಕ್ ಮಾಡಿ ತಗೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಡಾಕ್ಯುಮೆಂಟ್ ಎಲ್ಲ ನಿಮಗೆ ಪೂರ್ತಿ ಕ್ಲಿಯರ್ ಇದೆ. ಜನರಲ್ ಪ್ರಾಪರ್ಟಿ. ಅದಲ್ಲದೆ ನಿಮಗೆ ಸ್ವಲ್ಪ ಫ್ರೂಟ್ಸ್ ಸಹ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಇವರು ಜಾಕ್ ಫ್ರೂಟ್ ಇದೆ, ಸಪೋಟ ಇದೆ, ಮಾವಿದೆ. ಅಂದರೆ ಅದೆಲ್ಲ ಒಂದು 5-10 ಈ ರೀತಿ ಇದೆ. ಅಂದರೆ ಒಂಥರ ಮಿಕ್ಸರ್ ಫ್ರೂಟ್ ಅಂತಲೇ ಹೇಳ್ಬೋದು. ದಾಳಿಂಬ್ರೆನೂ ಸಹ ಇದೆ. ತೆಂಗಂತೂ ಅಷ್ಟೇ ಅದ್ಭುತವಾಗಿದೆ ಸ್ನೇಹಿತರೆ. ನೀವು ಬರೀ ಫಾರ್ಮ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಷ್ಟೇ. ಸ್ನೇಹಿತರೆ, ಇದು ಮೈಸೂರಿಂದ ತಗೊಂಡ್ರೆ ಒಂದು 33 ಕಿಲೋಮೀಟ್ರ್ ಆಗುತ್ತೆ. ರಿಂಗ್ ರೋಡಿಂದ ತಗೊಂಡ್ರೆ ನಿಮ್ಗೊಂದು 27-28 ಆಗುತ್ತೆ ಮೈಸೂರು ರಿಂಗ್ ರೋಡಿಂದ. ಬೆಂಗಳೂರಿಂದ ತಗೊಂಡ್ರೆ ಅಪ್ ಟು ಒಂದು 140 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ ಸ್ನೇಹಿತರೆ. ಮಳವಳ್ಳಿಯಿಂದನೂ 40 ಕಿಲೋಮೀಟ್ರ್ ಆಗುತ್ತೆ. ಇದು ಆಫ್ಟರ್ ಟೀನರ್ಶಿಪ್ ರೋ ಬರೋದು. ಸ್ನೇಹಿತರೆ, ರೇಟ್ ನೋಡೋದಾದರೆ ನೀವು ಒಂದು ಅವರೇಜ್ ರೇಟು ಸ್ವಲ್ಪ ರೀಸನಬಲ್ ಇದೆ ಅಂತಲೇ ಹೇಳ್ಬೋದು. ಇವರು ಫರ್ ಎಕರ್ 56 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾರೆ. ನಿಮಗೆ ಡೈರೆಕ್ಟಾಗಿ ಓನರ್ ಸಿಟ್ಟಿಂಗ್ ಇರುತ್ತೆ ಸ್ನೇಹಿತರೆ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ನೋಡಿ, ಮಿನಿ ಟ್ರ್ಯಾಕ್ಟರ್ ಹೇಳಿದ್ನಲ್ಲ ಇದೇನೆ ನೋಡಿ. ಇದೊಂದು ಮೇಕೆ ಸಾಕಾಣಿಕೆ ಸೆಡ್ ಸಹ ಮಾಡ್ಕೊಂಡಿದ್ದಾರೆ. ಸೆಡ್ಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಎಲ್ಲ ಪ್ಲಾನ್ ಪ್ರಕಾರನೇ ಮಾಡಿದ್ದಾರೆ, ಅದೇನು ತೊಂದರೆ ಇಲ್ಲ. ಆ್ಯಕ್ಚುಲಿ ನೀವು ಖಾಲಿ ಲ್ಯಾಂಡ್ ಇರೋದ್ರಿಂದ ಸ್ವಲ್ಪ ಒಂದು 4 ಎಕರೆ ನೀವು ಏನಾದ್ರು ಬೇರೆ ಬೆಳೆನ ಹಾಕ್ಕೊಳ್ಬೋದು. ಅದರಲ್ಲಿ ನೀವು ಫ್ರೂಟ್ಸ್ ಎಲ್ಲ ಸ್ನೇಹಿತರೆ, ಮ್ಯಾಂಗೋ, ಸಪೋಟ, ಅರಿಶಿಣ ಹಾಕ್ಬೋದು. ಅಂದರೆ ಟರ್ಮರಿಕ್ ಅಂತ ಹೇಳ್ತೀವಲ್ಲ ಸ್ನೇಹಿತರೆ. ನೋಡಿ, ಇದು ಓನರ್ ಇರೋ ಹೌಸ್ ಇದು. ಆ್ಯಕ್ಚುಲಿ ಅವರು ಓನರ್ ಇರಲಿಲ್ಲ, ಬೀಗ ಇರಲಿಲ್ಲ. ಇಲ್ಲಾಂದರೆ ಮನೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇದೆಲ್ಲ ಸಪೋರ್ಟ ಸ್ನೇಹಿತರೆ. ಓನ್ ಟ್ಯಾಂಕ್ ಎಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಥರ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ನೀವು ಅದೇನು ಅಂದರೆ ನೀಟಾಗಿ ನೀವು ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ. ತೋಟ ಅಂತೂ ಚೆನ್ನಾಗಿದೆ. ನಿಮಗೆ ಎಳ್ನೀರು ಕೊಟ್ಟರು ಸ್ನೇಹಿತರೆ ಒಂದು ವರ್ಷಕ್ಕೆ ಒಂದು 10-15 ಲಕ್ಷ ಇನ್ಕಮ್ ಮಾಡ್ಬೋದು. ಯಾಕಂದರೆ ಈಗ ಇರೋ ತೆಂಗಲ್ಲೇ ಇನ್ನೂ ಸ್ವಲ್ಪ ಖಾಲಿ ಇರೋದ್ರಿಂದ ಬೇಕು ಅಂದರೆ ನೀವು ಅಡಿಕೆ ತೆಂಗು ಸಹ ಮಾಡ್ಬೋದು ಸ್ನೇಹಿತರೆ. ನೋಡಿ, ಇದು ಲೇಬರ್ ಹೌಸ್. ಇದು ಅವ್ರು ಲೇಬರ್ ಇರೋಕ್ಕೆ ಅಂತಲೇ ಮಾಡ್ಕೊಂಡಿದ್ದಾರೆ. ಒಂದು ಫ್ಯಾಮಿಲೀಸ್ ಲೇಬರ್ ಸಹ ಇಲ್ಲೇ ಇದ್ದಾರೆ.
ಇಲ್ಲೆಲ್ಲ ಸರೌಂಡಿಂಗು ಸ್ನೇಹಿತರೆ ಬೆಂಗಳೂರವರೇ ತುಂಬ ಫಾರ್ಮ್ ಲ್ಯಾಂಡ್ಗಳು ಮಾಡಿದ್ದಾರೆ. ಹಾಗಾಗಿ ಬೇಕಾದ್ರೆ ನೀವು ಸ್ನೇಹಿತರು ಇಬ್ಬರಿದ್ರು ಓನಾಗಿ ಜಾಯಿಂಟಾಗಿ ರಿಜಿಸ್ಟರ್ ಮಾಡಿಕೊಂಡು ನೋಡಿ ಮಣ್ಣು ಅದೇ ರೀತಿ ಕೆಂಪಿರೋದು ಜಾಯಿಂಟಾಗಿ ನೋಡಿ. ಇದು ಅಡಿಕೆ ಇದ್ದದ್ದು ಸ್ನೇಹಿತರೆ, ತೆಗೆದುಬಿಟ್ಟಿದ್ದಾರೆ. ಅಡಿಕೆನೂ ಅಷ್ಟು ನೀಟಾಗಿ ಬಂದಿಲ್ಲ ಅಂತ. ನೀವು ಯಾವ ರೀತಿ ಬೇಕೋ ಆ ರೀತಿ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಬೋದು ಸ್ನೇಹಿತರೆ. ದಯವಿಟ್ಟು ಸ್ನೇಹಿತರೆ ಪಂಚಮುಖಿ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಏನೇ ಡೌಟ್ ಇರೋ ಕಾಲ್ ಮಾಡಿ ಸ್ನೇಹಿತರೆ. 9448622855. ಈಗೆಲ್ಲ ಫಾರ್ಮ್ ಲ್ಯಾಂಡ್ಗಳು ನೋಡಿದ್ರೆ ಸ್ನೇಹಿತರೆ ಪ್ರತಿಯೊಬ್ಬರು 70 ರಿಂದ 80 ಲಕ್ಷ ರೇಟ್ಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಒಂದು ವರ್ತಿದೆ ಅಂತಲೇ ಹೇಳ್ಬೋದು. ನೀವು ವಿಡಿಯೋಗಿಂತ ನೇರವಾಗಿ ನೋಡಬೇಕು ಸ್ನೇಹಿತರೆ. ಈಗ ಆ್ಯಕ್ಚುಲಿ ಅದು ಮಳೆ ಬಂದಿಲ್ಲ ಸ್ನೇಹಿತರೆ, ಆದರೂ ಸಹ ನೀರು ಚೆನ್ನಾಗಿರೋದ್ರಿಂದ ನಿಮಗೆ ತೆಂಗು ನೋಡಿ ಇಲ್ಲೇ ಕಾಣ್ತಾ ಇದೆ ಎಷ್ಟು ಸೂಪರಾಗಿದೆ ನೋಡಿ. 2 ಬೋರ್ ಇವರು ರನ್ನಿಂಗ್ ಇಟ್ಕೊಂಡಿದ್ದಾರೆ. ಇದೊಂದು ಬೋರ್ ಇನ್ನೂ ಮೋಟ್ರ್ ಹಾಕಿಲ್ಲ. ಆ್ಯಕ್ಚುಲಿ ಸೋಲಾರ್ ಏನು ಹಾಕಬೇಕು ಅಂತ ಪ್ಲ್ಯಾನಲ್ಲಿ ಇದ್ದಾರೆ ಅವರು ನೋಡಿ. ಈ ಬೋರ್ವೆಲ್ಗೆ ಸೋಲಾರ್ ಏನು ಅವರ ಲೇಬರ್ ಹೇಳ್ತಾಯಿದ್ರು. ನೋಡಿ ನೀರಂತೂ ಅಷ್ಟೇ ಸೂಪರಾಗಿದೆ, ಕಾಣ್ತಾ ಇದೆಯಲ್ಲ. ಈಗ ಆಲ್ರೆಡಿ ರನ್ನಿಂಗ್ ಇರೋ ಅಂಥದ್ದು. ಆ್ಯಕ್ಚುಲಿ ಅವರು ಕೊನೆಯಲ್ಲಿ ಲೇಬರ್ ತೋರಿಸಿದ್ರು ಸ್ನೇಹಿತರೆ. ವೀಡಿಯೋ ಅದನ್ನು ಮಾಡೋ ತನಕ ವೀಡಿಯೋ ಕಟ್ಟಾಗ್ಬಿಟ್ಟಿತ್ತು, ಇಲ್ಲಾಂದರೆ ನಿಮಗೆ ನೀರು ಬೀಳೋದನ್ನು ಸಹ ತೋರಿಸ್ತಾ ಇದೆ. ನೀವು ಬಂದರೆ ನೇರವಾಗಿ ನಿಮಗೆ ಮೋಟ್ರನ್ನ ರನ್ ಮಾಡಿ ತೋರಿಸ್ಕೊಡೋಣ. ನೀರ್ದಂತೂ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ತೆಂಗಂತೂ ನೋಡಿ ಸ್ನೇಹಿತರೆ ಅಷ್ಟೇ ಸೂಪರಾಗಿದೆ. ಎಲ್ಲ ನೀಟಾಗಿ ಅವರು ಪ್ಲ್ಯಾನ್ ಮಾಡಿ 30 ಅಡಿಗೇನೋ ಡಿಸ್ಟೆನ್ಸ್ ಹಾಕ್ಕೊಂಡಿದ್ದಾರೆ. ನೋಡಿ ಇದು 2 ರನ್ನಿಂಗ್ ಇರೋವಂಥ ಬೋರ್ವೆಲ್ ಸ್ನೇಹಿತರೆ. 2 ಅಕ್ಕಪಕ್ಕದಲ್ಲೇ ಇದೆ. ನೀರು ಸಹ ತುಂಬ ಚೆನ್ನಾಗಿದೆ. ಇನ್ನೊಂದು ಬೋರ್ವೆಲ್ಲು ಹೇಳಿದ್ನಲ್ಲ ಸ್ನೇಹಿತರೆ, ಅವರು ಮೋಟ್ರ್ ಹಾಕಿ ಸೋಲಾರ್ ಏನೋ ಮಾಡೋ ಪ್ಲಾನಲ್ಲಿದ್ದಾರೆ.